धर्मस्थळ प्रकरणामध्ये काही कट कारस्थान झाले आहे याबाबत मला माहिती नाही। SIT चौकशी सुरू आहे। पोलीस आवश्यक ती कारवाई करतील असे जिल्ह्याचे पालकमंत्री सतीश जारकिहोळी यांनी सांगितले। ते बेळगावमध्ये पत्रकारांशी बोलत होते। धर्मस्थळ आमच्यापासून खूप दूर आहे, त्याबाबत आम्हाला काहीही माहिती नसल्याचं ते म्हणाले। ಇವತ್ತೊಂದು ರಾಜಕೀಯ ಸುದ್ದಿಗಳಿಗೆ ರೆಸ್ಟ್ ಇವತ್ತೇನಿಲ್ಲ। ಇವತ್ತು ಸ್ವತಂತ್ರ ವರ್ಷ ಇದೆ, ಸ್ವತಂತ್ರ ಬಗ್ಗೆ ಚರ್ಚೆ ಮಾಡೋಣ, ಮತ್ತೆ ಬೇರೆ ಟೈಮ್ ಇದೆ, ನಾಳೆ ನಾಡ್ದು ಮಾಡೋದು ಅದ್ರ ಬಗ್ಗೆ। ಇವತ್ತೇನು ಬೇಡ ರಾಜಕೀಯ ಬಗ್ಗೆ, ಈಗ ಯಾವುದೂ ಇಲ್ಲ, ಈಗ ಯಾವುದೂ ರಾಜಕೀಯ ಇವತ್ತು ಚರ್ಚೆ ಇಲ್ಲ। ನಾಳೆ ನಾಡ್ದು ಟೈಮ್ ಇದೆಲ್ಲ ಮಾಡೋಣ, ಏನು ಆರಾಮಾಗಿ ಮಾಡೋಣ। ಇವತ್ತೊಂದು ಇಲ್ಲ, ಕ್ಲೋಸ್, ರೆಸ್ಟ್। ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನ DK ಶಿವಕುಮಾರ್ ಹೇಳ್ತಾರೆ। ನಾವೇನು ಮಾಡೋಕ್ಕಾಗಲ್ಲ, ಅದೇ ಪೊಲೀಸರಿದ್ದಾರೆ, ಅದು ನಮ್ಮಿಂದ ಭಾಳ ದೂರ ಇರುವಂಥ ಜಾಗ। DCM ಅವರೇ ಹೇಳ್ತಾ ಇದ್ದಾರೆ ಇದರಲ್ಲಿ ದೊಡ್ಡ ಷಡ್ಯಂತ್ರ ಇದೆ, ಸರ್ಕಾರದಲ್ಲಿ ಇದ್ದಂಥವರೇ। ಸ್ಟ್ಯಾಂಡ್ ಹೋಯ್ತು ಧರ್ಮಸ್ಥಳ ಮಂಜುನಾಥ್, ಗೊತ್ತಿಲ್ಲ ನನ್ನ ಅದ್ರ ಬಗ್ಗೆ, ಅದೇನು ಪೊಲೀಸ್ ತನಿಖೆ ಮಾಡ್ತಾರೆ, ಅದೇ ಅಂತಿಮ। ರಾಜುಗೌಡರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮುಂದಿನ ಟಾರ್ಗೆಟ್ ಸತೀಶ್ ಜಾರಕಿಹೊಳಿ ಈಗಾಗಲೇ ಇವತ್ತು ಬೇಡ, ಇನ್ನೂ ಟೈಮ್ ಇದ್ರೆ ಭಾಳಷ್ಟು, ನೀವೇ ಒಮ್ಮೆ ಎಲ್ಲ ಕ್ಲೋಸ್ ಮಾಡ್ರಿ ಹೆಂಗೆ। उपमुख्यमंत्री यांनी काय म्हटलं आहे ते त्यांनाच विचारावं। राजूगौडा पुढचा टार्गेट तुम्हीच असं म्हणाल्याच्या प्रश्नाला उत्तर न देता ते निघून गेले। विनोद कोलकार, KMM मराठी, बेळगाव।